ಗ್ರಾಮಾಯಣ ಈ ಸಿನಿಮಾದಲ್ಲಿರೋ ಸಾಂಗು ತುಂಬಾ ವೈರಲ್ ಆಗಿತ್ತು. ಇವರು ರಿಲೀಸ್ ಮಾಡಿದ ಟ್ರೈಲರು ಎಕ್ಸ್ಪೆಕ್ಟೇಷನ್ನು ಕ್ರಿಯೇಟ್ ಮಾಡ್ತು. ಆದರೆ ಆ ಎಕ್ಸ್ಪೆಕ್ಟೇಷನ್ನು ಈ ಮೂವಿ ಕಾಪಾಡ್ಕೊಂಡಿದ್ಯಾ? ಈ ಸಿನಿಮಾ ಹೇಗಿದೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಥಿಯೇಟರ್ಗೆ ಹೋಗಿ ಈ ಮೂವಿ ನೋಡಿದ್ರಿ, ಯಾರು ಹೋಗಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ತುಂಬ ದಿನ ಆದಮೇಲೆ ಈ ಥರ ಸಿನಿಮಾ ನೋಡೋದಕ್ಕೆ ಸಿಕ್ತು. ಈ ಮೂವಿ ಒಳ್ಳೆ ಫೀಲು ಕೊಡುತ್ತೆ. ಯಾಕಂದರೆ ಇದು ಹಳ್ಳಿಲಿ ನಡೆಯೋ ಒಂದು ಕತೆ. ವಿನಯ್ ರಾಜ್ಕುಮಾರ್ ಅವರು ಸೀನಾ ಅನ್ನೋ ಒಂದು ಕ್ಯಾರೆಕ್ಟ್ರು ಇದರಲ್ಲಿ ಪ್ಲೇ ಮಾಡಿದ್ದಾರೆ. ಸೀನಾ ಯೂತ್ ಲೈಫಲ್ಲಿ ನಡೆಯೋ ಒಂದು ಕತೆ ಇದು. ಯೂತ್ ಲೈಫಲ್ಲಿ ಏನೇನು ನಡೆಯುತ್ತೆ, ಇವ್ರ ಜರ್ನಿ ಯಾವ ಥರ ಇರುತ್ತೆ ಎಲ್ಲ ನಾವು ಈ ಮೂವಿಲಿ ನೋಡ್ಬೋದು. ಇವರು ಒಂದು ಲೈನ್ ಹಾಕ್ಕೊಂಡಿದ್ದಾರೆ, ಸುತ್ತು ಹಳ್ಳಿಲಿ ಏನೇನು ನಡೆಯುತ್ತೆ ಅದನ್ನೇ ತೋರಿಸಿದ್ದಾರೆ. ಅದನ್ನು ಬಿಟ್ಟು ಇವ್ರು ಆಚೆ ಬಂದಿಲ್ಲ. ಅದು ನನಗೆ ತುಂಬ ಇಷ್ಟ ಆಯಿತು. ಇದ್ರ ಸ್ಟೋರಿ ಲೈನು ನಂಗೆ ತುಂಬ ಇಷ್ಟ ಆಯಿತು. ಒಂದು ಹಳ್ಳಿ ಅಂದಮೇಲೆ ಎಲ್ಲ ಥರ ಜನನೂ ಇರ್ತಾರೆ. ಕೇರ್ ಮಾಡೋರಾಗಿರ್ಬೋದು, ನೋಡಿ ಹೊಟ್ಟೆ ಕಿಚ್ಚುಪಡೋ ಜನ ಇರ್ತಾರೆ, ಇಷ್ಟಪಡೋರಾಗಿರ್ಬೋದು, ತೊಂದರೆ ಕೊಡೋ ಜನ, ಈ ಥರ ತುಂಬ ಜನ ಇರ್ತಾರೆ. ಅದೇ ಥರ ಸೀನನ್ ಲೈಫಲ್ಲೂ ಈ ಥರ ಜನಗಳು ಇರ್ತಾರೆ. ಆ ಥರ ಕ್ಯಾರೆಕ್ಟರ್ಸ್ನ ಈ ಮೂವಿಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ವಿನಯ್ ರಾಜ್ಕುಮಾರ್ ಅವರು ಮತ್ತು ಮೇಘನಾ ಶೆಟ್ಟಿ ಇವರಿಬ್ರು ಮೈನ್ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಇವರಿಬ್ರು ನಡುವೆ ನಡೆಯೋ ಕೆಲವೊಂದು ಸೀನ್ಸು ಚೆನ್ನಾಗಿ ಬಂದಿದೆ. ಇನ್ನೂ ಕೆಲವು ಬೇಡವಾಗಿತ್ತು ಅನ್ಸಿದ್ರು ಈ ಮೂವಿ ಬೇಗ ಪಿಕಪ್ ತೊಗೊಳುತ್ತೆ. ನಮಗೆಲ್ಲೂ ಬೋರ್ ಆಗೋದಕ್ಕೆ ಬಿಡಲ್ಲ. ಅದೇ ಥರ ಅರುಣ್ ಸಾಗರ್ ಆಗಿರ್ಬೋದು, ಗೋಪಾಲ್ ದೇಶಪಾಂಡೆ ಆಗಿರ್ಬೋದು, ಅಚ್ಯುತ್ ಕುಮಾರು, ಲೂಸ್ ಮಾದ ಯೋಗಿ, ಅಪಾಡ್ನ ಇವ್ರನ್ನೆಲ್ಲ ನಾವು ಈ ಮೂವಿಲಿ ನೋಡ್ಬೋದು. ವಿಲನ್ ಅಂದಿದ ತಕ್ಷಣ ಆ ಕ್ಯಾರೆಕ್ಟರ್ಸ್ನ ತೋರಿಸೋ ರೀತಿನೇ ಬೇರೆ ಥರ ಇರುತ್ತೆ. ಆದರೆ ಇವರು ಆ ತಪ್ಪು ಮಾಡಿಲ್ಲ. ಇದರಲ್ಲಿರೋ ಕ್ಯಾರೆಕ್ಟರ್ಸು ಒಂಥರ ರಿಯಲಿಸ್ಟಿಕ್ ಆಗಿದೆ. ಒಂದು ಹಳ್ಳಿ ಅಂದಮೇಲೆ ಆಗದೆ ಇರೋರು ಇರ್ತಾರೆ, ಅವರೇ ಈ ಕ್ಯಾರೆಕ್ಟರ್ ಲೈಫಲ್ಲಿ ವಿಲನ್ ಥರ ಕಾಣಿಸ್ಕೊತಾರೆ. ಅದನ್ನು ಲೂಸ್ ಮಾದ ಯೋಗಿ, ಅರುಣ್ ಸಾಗರ್ ಇವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮೈನಾಗೆ ಇದರ ಕೊಟ್ಟಿರೋ ಆ್ಯಕ್ಷನ್ಸು ತುಂಬ ಇಷ್ಟ ಆಯಿತು. ತುಂಬ ರಿಯಲಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿರೋ ಹಾಡುಗಳು, ಇದರಲ್ಲಿರೋ ಎಲ್ಲ ಹಾಡನ್ನು ಸಿಚುವೇಶನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಆದರೆ ಇದರಲ್ಲಿರೋ ಒಂದೇ ಒಂದು ಸಾಂಗು ಕಮರ್ಷಿಯಲಿ ಯೂಸ್ ಮಾಡಬೇಕು ಅಂತ ಆ ಒಂದು ಸರ್ಕಲಿಂದ ಆಚೆ ಕರ್ಕೊಂಡೋಗಿ ತಿರ್ಗಾ ಒಳಗೆ ಕರ್ಕೊಂಬರ್ತಾರೆ. ಅದು ನಮಗೆ ಇಷ್ಟನೂ ಆಗುತ್ತೆ. ಮತ್ತು ಮೈನ್ಲಿ ಇದು ಮ್ಯೂಸಿಕ್ ವಿಚಾರ ಮಾತಾಡಲೇಬೇಕು. ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ಪೂರ್ಣಚಂದ್ರ ತೇಜಸ್ವಿ. ಇವ್ರು ಕೊಟ್ಟಿರೋ ಆ ಮ್ಯೂಸಿಕ್ಕು ಅಲ್ಲಿ ನಡೆಯೋ ಎಲ್ಲ ಸೀನ್ಸ್ನು ಇದು ಹೈಲೈಟ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ ಮ್ಯೂಸಿಕ್ಕು. ಆ ಆ್ಯಕ್ಷನ್ ಸೀಕ್ವೆಲ್ಸು, ಆ ರೊಮ್ಯಾಂಟಿಕ್ ಸೀನ್ಸು, ಎಮೋಷನ್ ಸೀನ್ಸು ಇವಕ್ಕೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ಮ್ಯೂಸಿಕ್ಕು. ಆ ಸೌಂಡಿಂಗು ತುಂಬ ಚೆನ್ನಾಗಿ ಕೇಳಿಸುತ್ತೆ. ಇನ್ನು ಇದರಲ್ಲಿರೋ ಲೊಕೇಶನ್ಸು, ಇವರು ಸೆಲೆಕ್ಟ್ ಮಾಡಿರೋ ಲೊಕೇಶನ್ಸು ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ಆ ಲೊಕೇಶನ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು ಕತೆನ ಕಟ್ಟೋದಕ್ಕೆ ಈ ಜಾಗಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿನ ಮನೆಗಳಾಗಿರ್ಬೋದು, ಆ ಕೆರೆ, ಅಲ್ಲಿನ ರೋಡ್ಗಳು, ಆ ಊರಲ್ಲಿ ನಡೆಯೋ ಒಂದು ಹಬ್ಬ, ಇದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಕಂಪ್ಲೀಟಾಗಿ ಹಳ್ಳಿ ವಾತಾವರಣನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಯಾರೆಲ್ಲ ಆ್ಯಕ್ಷನ್ ಇಷ್ಟಪಡ್ತೀರಾ, ಫ್ಯಾಮಿಲಿ ಡ್ರಾಮಾ ಇಷ್ಟಪಡ್ತೀರಾ, ಯಾರೆಲ್ಲ ರೊಮ್ಯಾಂಟಿಕ್ ಡ್ರಾಮಾ ಇಂಥ ಮೂವಿಗಳು ಇಷ್ಟಪಡ್ತೀರಾ, ಇವೆಲ್ಲ ನಮಗೆ ಈ ಮೂವಿಲಿ ಸಿಗುತ್ತೆ. ಯಾಕಂದರೆ ಇದು ಫ್ಯಾಮಿಲಿ ರೊಮ್ಯಾಂಟಿಕ್ ಆ್ಯಕ್ಷನ್ ಡ್ರಾಮಾ ಅಂತ ಹೇಳ್ಬೋದು. ಸೀನಾ ಯೂತ್ ಲೈಫಲ್ಲಿ ಇವೆಲ್ಲ ನಡೆಯುತ್ತೆ. ಇನ್ನು ಈ ಮೂವಿಲಿ ನೆಗೆಟಿವ್ಸ್ ಅಂತ ಸಣ್ಣ ಪುಟ್ಟ ಇದೆ, ಅದನ್ನೆಲ್ಲ ನೆಗೆಟಿವ್ಸ್ ಅಂತ ಹೇಳೋದಕ್ಕಾಗಲ್ಲ. ನಿಮ್ಮ ತಲೆಯಲ್ಲಿ ಯಾವುದೇ ಟೆನ್ಷನ್ ಇಲ್ದಿರ ಈ ಮೂವಿನ ನೀವು ನೋಡಿದ್ರೆ ನಿಮಗೆ 100% ಇಷ್ಟ ಆಗುತ್ತೆ. ಇನ್ನು ನಮ್ಮ ಕನ್ನಡದಲ್ಲಿ ಈ ವರ್ಷದ ಫಸ್ಟ್ ಹಾಫಲ್ಲಿ ಮೂವೀಸ್ ತುಂಬ ಕಡಿಮೆ ಇದೆ. ಇನ್ನು ಸೆಕೆಂಡ್ ಹಾಫು ತುಂಬ ಹೈ ಎಕ್ಸ್ಪೆಕ್ಟೆಡ್ ಮೂವೀಸು ರಿಲೀಸ್ ಆಗ್ತಿದೆ. ಅದ್ರ ಬಗ್ಗೆ ಎಲ್ಲ ನಾನು ಅಪ್ಡೇಟ್ಸ್ ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಅಪ್ಡೇಟ್ಸ್ ಬಂದರೂ ನಾನು ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.